ಹಲೋ ಎವ್ರಿವನ್, ಇವತ್ತಿನ ದಿವಸ ವಿರುದ್ಧ ಪದಗಳನ್ನ ನೋಡೋಣ ಬನ್ನಿ. ಹಾಗೆ ಇದು ತುಂಬ ಈಸಿ ಇರುತ್ತೆ, ಹಾಗೆ ತುಂಬ ನೆನ್ಪಿಟ್ಕೊಳ್ಳೋ ಹಾಗೆ ಟ್ರಿಕ್ ಸಮೇತ ಹೇಳ್ಕೊಡೋಣ ಬನ್ನಿ. ಪ್ರಸ್ತುತ, ಅಪ್ರಸ್ತುತ, ಪ್ರಾಚೀನ, ಅರ್ವಾಚೀನ. ಸೊ ನೋಡಿ, ಇಲ್ಲಿ ರಾ ದೀರ್ಘದ ರಾದು ಒತ್ತಕ್ಷರ ಇದೆಯಲ್ಲ, ಅಲ್ಲೆಲ್ಲ ಆನೆ ಬರ್ತಿದೆ ಅಲ್ವಾ. ಪ್ರೇಮ, ದ್ವೇಷ ಕೆಲವೊಂದಕ್ಕೆ ಮಾತ್ರ ಈ ಥರ ಇರುತ್ತಲ್ವ, ಇವಕ್ಕೇನು ಮಾಡೋಕ್ಕಾಗಲ್ಲ, ಅಪೋಸಿಟ್ ತಿಳ್ಕೊಂಡಿರಲೇಬೇಕಾಗುತ್ತೆ. ಪಕ್ವ, ಅಪಕ್ವ, ವಚನ, ಅಪವಚನ, ಪಡಿನುಡಿ, ಒಡನುಡಿ, ಪತಿತ, ಪಾವನ, ಪಥ, ಅಪಥ, ಪಥ್ಯ, ಅಪಥ್ಯ. ನೋಡಿ ಇಲ್ಲಿ ಅಷ್ಟೆ, ಪ ಆಲ್ಮೋಸ್ಟ್ ಪ ಈ ದೀರ್ಘಗಳಿರೋದು ಇಂಥ ಪ್ಲೇಸ್ಗಳಲ್ಲಿ ಆ ಬಂದೇ ಬರುತ್ತೆ ನೋಡಿ. ಇಲ್ಲಿ ನೆಕ್ಸ್ಟು ಪರ, ಅಪರ. ಹಾಗೆರಡೆ ಎಲ್ಲದಕ್ಕೂ ಬರುತ್ತೆ, ಅದರ ಹೇಳೋಕ್ಕಾಗಲ್ಲದಕ್ಕೆ ಇನ್ನೊಂದು ಉದಾಹರಣೆ ಇಲ್ಲಿದೆ. ಪರಕೀಯ, ಸ್ವಕೀಯ. ಇಲ್ಲಿ ಯೋಚನೆ ಮಾಡಿ ಕೂಡ ಆನ್ಸರ್ ಮಾಡಬೇಕಾಗತ್ತೆ. ಪರಾಕ್ರಮಿ, ಹೇಡಿ. ಪರಾರ್ಜಿತ, ವಿಜೇತ. ಪರಾಜಿತ ಇದು ವಿಜೇತ ಅಂತ ಬರುತ್ತೆ. ಕೊನೆಗೆ ಥರ ಇದೆ. ಪರಿಚಿತ, ಅಪರಿಚಿತ. ಪರಿಪಾಲಿಸು, ಉಲ್ಲಂಘಿಸು. ಪಾಠ, ಅಪಪಾಠ. ಪಾಪ, ಪುಣ್ಯ. ಪಿಂಗತೆ, ಮುಂಗತೆ. ಪಿಂದೆಸೆ, ಮುಂದೆಸೆ. ಪುತ್ರ, ಅಪುತ್ರ. ಪೂಜನೀಯ, ನಿಂದನೀಯ. ಫಲ, ನಿಷ್ಫಲ. ಬಾಧಕ, ಸಾಧಕ. ಬಾಲ, ವೃದ್ಧ. ಬಿಂಬ, ಪ್ರತಿಬಿಂಬ. ಬಿಳಿಯ, ಕರಿಯ. ಬೀಳ್ಕೊಡು, ಸ್ವಾಗತಿಸು. ಭವ, ಅಭವ. ಭಾಜ್ಯ, ಅವಿಭಾಜ್ಯ. ಭಿನ್ನಾಭಿಪ್ರಾಯ, ಏಕಾಭಿಪ್ರಾಯ. ಭೃತ್ಯ, ಪ್ರಭು. ಪ್ರಭು ಅಂದರೆ ರಾಜ ಇದ್ದಾಗೆ, ಭೃತ್ಯ ಅಂದರೆ ಕೆಲಸದ ಸೇವಕ ಅಂತ ಬರುತ್ತೆ. ಮಂಜುಳ, ಕರ್ಕಶ. ಮಂಜುಳ ಅಂತ ಹೆಸರು ಕೇಳಿರ್ತೀರ. ಮಂಜುಳ ಅಂದರೆ ತುಂಬ ಸೊಗಸಾಗಿರೋ ಥರ ಮೀನಿಂಗು, ಅದಕ್ಕೆ ಕರ್ಕಶ ಆಪೋಸಿಟ್. ಮಂತ್ರ, ಕುಮಂತ್ರ. ಎಲ್ಲದರಲ್ಲೂ ಅ, ಅವ, ನೀ ಅಂತ ಬರುತ್ತೆ. ಇಲ್ಲಿ ಮಾತ್ರ ನೋಡಿ, ಮಂತ್ರ, ಕುಮಂತ್ರ. ಮಾ ಇರೋದಕ್ಕೆ ಅಪೋಸಿಟ್ಗೆ ಕು ಇಂದ ಜಾಸ್ತಿ ಬರ್ತಿದೆ. ನೆಕ್ಸ್ಟು ಮತ, ಕುಮತ. ಮಲ, ನಿರ್ಮಲ. ಇದಂತೂ ಗೊತ್ತೇ ಆಗುತ್ತೆ. ಮಲ ಅಂದರೆ ತುಂಬ ಗಲೀಜಾಗಿರೋದು, ನಿರ್ಮಲ ಅಂದರೆ ಶುದ್ಧವಾಗಿರುತ್ತದು. ಮಾತು, ಮೌನ. ಮಾನ, ಅಪಮಾನ. ಮಿತ, ಅಮಿತ. ಮುಖಸ್ತುತಿ, ಮುಖಭಂಗ. ಮುನ್ನುಡಿ, ಹಿನ್ನುಡಿ. ಮೃತ್ಯು, ಅಪಮೃತ್ಯು. ಮೈಮರೆ, ಎಚ್ಚರ. ಮೌಲ್ಯ, ಅಪಮೌಲ್ಯ. ಯಶ, ಅಪಯಶ. ಯಾಚಕ, ದಾನ. ಯೋಗ್ಯ, ಅಯೋಗ್ಯ. ಯೌವನ, ಮುಪ್ಪು. ರಕ್ಷಿಸು, ಶಿಕ್ಷಿಸು. ರಚನೆ, ನಿರಚನೆ. ರವ, ನೀರವ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿತ್ತು ಆಪೋಸಿಟ್ ವರ್ಡ್ಸ್ ಅಂತ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.